ಗುರುಗಳೇ ನಮಸ್ಕಾರ. ಏನು ಗುರುಗಳೇ ಇದು ಹೊಸ ಲುಕ್? ವಿಶೇಷ ದರ್ಶನ್ ಅವ್ರು ಏನು ಮಾತಾಡಿದ್ರು ಅದು ವೈರಲ್ ಆಗುತ್ತಲ್ಲ, ಹಂಗೆ ನಾನೇನು ಮಾತಾಡಿದ್ರು ಅದು ಆಗ್ತಾ ಇದೆ. CCC ಗೊತ್ತಾ? ಗೊತ್ತಿಲ್ಲ. ಕಾಂಟ್ರವರ್ಸಿ ಕಾಂಟೆಂಟ್ ಕ್ರಿಯೇಟರ್ ಅಂತ. ಹೌದು, ಅದಕ್ಕೆ ಗೊತ್ತಿಲ್ಲ. ಅದ್ಯಾರು ಹೇಳಿ? ನಾನೇ ಬರೀ ನೀವು ಜ್ಯೋತಿಷಿ ಮೂಡಿಂದ ಹೊರಗಡೆ ಬರೀ ಒಂಚೂರು. 100%, 90%, 99%, 90%. ಸರ್ಪ್ರೈಸ್! ಅಂದ್ರೆ ನಾನು ಅರೇಂಜ್ ಮ್ಯಾರೇಜ್ ತುಂಬ ಇಷ್ಟ ಅಂತ ಹೇಳ್ತೀನಿ. ಅರೇಂಜ್ ಮ್ಯಾರೇಜ್ ನಿಮಗೆ ಇಷ್ಟನಾ ಅಥವಾ ಮಾಡ್ಕೊಂಡ್ರೆ ಇಷ್ಟು ಒಳ್ಳೇದು ಅಂತಾರ? ಮದುವೆ ಆದ್ಮೇಲೆ ಮಾಡ್ಕೊತಾರೆ. ಲೈಲಾ ಮಜ್ನು, ಸಲೀಮ್ ಅನಾರ್ಕಲಿ, ಕೆಂಚಪ್ಪ, ಬೋಳಮ್ಮ, ಕಾಳಮ್ಮ, ಒಂಬಳ ಎಲ್ಲ ಲವ್ ಮಾಡಿದವ್ರನ್ನೇ ಜಗತ್ ನೆನ್ಪಿಟ್ಕೊಂಡಿರೋದು. ನಿಜವಾದ ಲವ್ ಹೆಂಗ್ ಗೊತ್ತಾ? ಅದನ್ನ ಕರ್ತಾ ಕುತ್ಕೋಬಾರ್ದು, ಸದೋಬೇಕಾಯ್ತು ಅಷ್ಟೊತ್ತಿಗೆ. ಕಟ್ಕೊಂಡು ಯಾಕೆ ತೋರಿಸ್ಬೇಕಾಯ್ತು. ಸೋಷಿಯಲ್ ಮೀಡಿಯಾ ಲವ್ ಬಗ್ಗೆ ಏನು ಅನ್ಸುತ್ತೆ ಗುರುಗಳೇ? ಅವ್ನು ಹುಡುಗಾರಿ ಎಣ್ಣೆ ಅಂಗಡಿಲಿ ಎಣ್ಣೆ ಹೊಡಿತಿರ್ತಾನೆ, ಇವ್ರು ಹುಡುಗಿಯರು ಮೇಕಪ್ ಮಾಡ್ಕೊಂಡು ಆರಾಮಾಗಿ ಇರ್ತಾರೆ. ಅದು 15 ಡವ್ ಉಪೇಂದ್ರ ಹೇಳ್ದಂಗೆ ಬರೀ ಡೌಗಳಿಂದ. ಬಟ್ ಏನು ನಿಮ್ಮ ನೋಡಿದ್ರೆ ಸುಮಾರು ಜನಕ್ಕೆ ಆಗಲ್ವಲ್ಲ ಗುರುಗಳೇ? ಇಲ್ಲ, ನಿಮ್ಮ ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಲಿ ಹಿಡಿಯುತ್ತೆ. ನಿಮ್ಮ ಪ್ರಕಾರ ಕರೆಕ್ಟಾಗಿ ಲವ್ ಮಾಡೋದಂದ್ರೆ ಹೆಂಗೆ ಗುರುಗಳೇ? ಡೈರೆಕ್ಟ್ ಕೆಲಸಕ್ಕೆ ಹೋಗ್ತಾರೆ, ಬಾಗಿಲು ತೆಗಿತಾರೆ, ಆಫೀಸಿಗೆ ಹೋಗ್ತಾರೆ, 4 ದಿವಸ ಮೇಲೆ ಕಾಫಿ ಕೊಟ್ಬಿಟ್ಟು ಲವ್ ಸ್ಟಾರ್ಟ್ ಆಯಿತು. ಈಗ ಆಯ್ತು, ನಿಮ್ಮ ಪ್ರಕಾರ ಈಗ ಅರೇಂಜ್ ಮ್ಯಾರೇಜ್ ಆದವರೆಲ್ಲ ಅದ್ಭುತವಾದ ಜೀವನ ಮಾಡ್ತಾವ್ರ? ಯಾರು ಕೂಡ ದೇವರು ಲವ್ ಮಾಡಿ ಮದುವೆ ಇರೋದು ನೀವು ನೋಡಿದ್ರಾ? ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ. ಅವಾಗ ಹುಡುಗರ ಪರಿಸ್ಥಿತಿ ಏನು ಗುರುಗಳೇ? ಅಷ್ಟೇ ಶಿವ ಶಂಬಲಿಂಗ ಅಂತ ಹೇಳ್ಕೋಬೇಕು. ಹೊಟ್ಟೆ ಮೇಲೆ ತಣ್ಣೀರು ಬಟ್ಟಕ್ಕೆ ಮೈಕೇಬೇಕು. ಅದು ಲವ್ ಅಲ್ಲ, ಕೀಟಿ. ಹಾಯ್, ನಮಸ್ಕಾರ. ನಾನು ನಿಮ್ಮ ಕೀರ್ತಿ. ಹೊಸ ಚಾನಲ್ಲು, ಹೊಸ ಕಂಟೆಂಟು, ಹೊಸ ವಿಡಿಯೋ. ಈ ಹಿಂದೆ ನನ್ನ ಬೇರೆ ಬೇರೆ ರೂಪಗಳಲ್ಲಿ ತಾವು ನೋಡಿರ್ತೀರಿ. ಈಗ ಇದೊಂದು 2.0 ಅನ್ಕೊಳ್ಳಿ. ಇದ್ರ ಹೆಸರು ತರ್ಲೆ ಟಾಕ್ಸ್ ಅಂತ. ಇಲ್ಲಿ ನನ್ನ ಜೊತೆಗೆ ವಾರದಲ್ಲಿ 2 ದಿನ ಒಬ್ಬರು ಬರ್ತಾರೆ. ಕೆಲವು ಸಲ ಸ್ಟುಡಿಯೋಲ್ಲಿ ಬರ್ತಾರೆ, ಕೆಲವರು ಹೊರಗಡೆ ಸಿಗ್ತಾರೆ. ಆದರೆ ನಾವು ನಿಮಗೆ ಒಂದಿಷ್ಟು ತರಲೆ ಮಾತುಗಳನ್ನ ಆಡ್ಕೊಂಡು ಕೂತ್ಕೋತೀವಿ. ಸಿನಿಮಾ ಬಗ್ಗೆ ಮಾತಾಡ್ತೀವಿ, ಸ್ಪೋರ್ಟ್ಸ್ ಬಗ್ಗೆ ಮಾತಾಡ್ತೀವಿ, ಜಗತ್ತಿನ ಬಗ್ಗೆ ಮಾತಾಡ್ತೀವಿ. ನನ್ನ ಜೊತೆಗಿರೋರಂತೂ ಟ್ರಂಪ್ ಬಗ್ಗೆನೂ ಮಾತಾಡ್ತಾರೆ. ಸೊ ಎಲ್ಲ ವಿಷಯಗಳನ್ನು ನಾವಿಲ್ಲಿ ಚರ್ಚೆ ಮಾಡ್ತೀವಿ. ಇವತ್ತಿಂದ ಶುರುವಾಗ್ತಿದೆ ನಮ್ಮ ಹೊಸ ಎಪಿಸೋಡ್ ತರ್ಲೆ ಟಾಕ್ಸ್. ತರ್ಲೆ ಟಾಕ್ಸ್ನಲ್ಲಿ ಇನ್ನು ಮುಂದೆ ನನ್ನ ಜೊತೆಗಿರ್ತಾರೆ ನಮ್ಮ ಗೌರವಾನ್ವಿತ ಗುರುಗಳಾದ ಆರ್ಯವರ್ಧನ್ ಗುರುಜಿಯವರು. ಗುರುಗಳೇ ನಮಸ್ಕಾರ. ಏನು ಗುರುಗಳೇ ಇದು ಹೊಸ ಲುಕ್ಕು? ಏನೋ ನಿಮ್ಮ ಅದೃಷ್ಟ, ಇದು ನನ್ನ ಅದೃಷ್ಟ. ನಂದ ನಿಮ್ದ ಹೇಳಿ ಫಸ್ಟು. ನಂದೇ ಅನ್ಕೋತೀನಿ. ಹೌದಲ್ಲ? ಬಟ್ ಏನು ಹೊಸ ಲುಕ್ ಅಂದರೆ ಇದು ಯೂಶ್ವಲಿ ಹಾಕ್ತೀರಿ ನೀವು? ಗಾಗಲ್ಸ್ ಎಲ್ಲ ಹಾಕೊಂಡು ಓಡ್ತೀರಾ? ಇರುತ್ತೆ. ನನಗೇನೋ ಕಣ್ಣು ತುಂಬ ಚೆನ್ನಾಗಿರುತ್ತೆ, ನಾನು ಹಾಕಲ್ಲ. ಕಣ್ಣಿದು ಸನ್ ಗ್ಲಾಸ್ ಕಣ್ಣು ಕಾಣದೇ ಇರೋದಕ್ಕೆ ಹಾಕದಾ? 99% ಒಬ್ಬರು ನನಗೆ 100% ಗುರುಗಳೇ, 99% ಅಲ್ಲ. 100%. ನೀವು 99% ಎಲ್ಲ ಹೇಳ್ಬಾರ್ದು, 100%. ನಾನು ಹಿಂಗೆ ಹಾಕಿ ಜ್ಯೋತಿಷ್ ಹೇಳ್ಬೇಕಂತ ನಂಗೆ ತುಂಬ ಆಸೆ ಇತ್ತು. ಹೇಳಿ. ಏನಾಗುತ್ತೆ, ನಾವೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀವಿ ಒಬ್ಬೊಬ್ಬರನ್ನ. ಇವ್ರು ಯಾಕೆ ಹಿಂಗೆ ನೋಡ್ತಾನೆ, ಅವ್ನು ಯಾಕೆ ಹಿಂಗೆ ನೋಡ್ತಾನೆ ಅಂತ ಹೇಳ್ತಾರೆ. ಇದು ಹಾಕಿದ್ರೆ ಯಾರು ಬೇಕಾದ್ರೂ ನೋಡ್ಬೋದು, ಅವ್ರಿಗೆ ಆರಾಮಾಗುತ್ತೆ. ಅಲ್ಲ, ಯಾರು ಬೇಕಾದ್ರೂ ನೋಡ್ಬೋದು ಅಂತ ಅಲ್ಲ, ಆರಾಮಾಗತ್ತೆ ನಮಗೆ ನೋಡೋಕ್ಕೆ ಈಸಿ ಆಗುತ್ತೆ. ನೋಡೋಕ್ಕೆ ಈಸಿ ಆಗುತ್ತೆ. ಗುರುಗಳೇ, CCB ಗೊತ್ತಾ ನಿಮಗೆ? ಗೊತ್ತು. ಏನು ಹೇಳಿ? CCB ಅಂದರೆ ಕೇಳಿದ್ದೆ, ಪೊಲೀಸ್ ಡಿಪಾರ್ಟ್ಮೆಂಟ್. CCC ಗೊತ್ತಾ? CC ಕ್ರಿಕೆಟು ಅಲ್ಲ, ಅದು ICC. CCC ಗೊತ್ತಾ? ಗೊತ್ತಿಲ್ಲ. ಕಾಂಟ್ರವರ್ಸಿ ಕಾಂಟೆಂಟ್ ಕ್ರಿಯೇಟರ್ ಅಂತ. ಹೌದು, ಅದಕ್ಕೆ ಗೊತ್ತಿಲ್ಲ. ಅದ್ಯಾರು ಹೇಳಿ? ನಾನೇ CCC. ನೀವು ಒಂದು ಹೌದು. ಕರ್ನಾಟಕದ CCC ಯಾರು ಅಂತಂದ್ರೆ ಆರ್ಯವರ್ಧನ್ ಗುರುಗಳು. ಹೌದು. ಮೇಲೆಲ್ಲ ಮಾತಾಡಿದ್ರೆ ಕಾಂಟ್ರವರ್ಸಿ. ಯಾಕೆ ಗುರುಗಳೇ? ಅದೊಂಥರ ಹೇಗೆ ಅಂದರೆ, ವಿಶೇಷವಾಗಿ ದರ್ಶನ್ ಅವ್ರು ಏನು ಮಾತಾಡಿದ್ರು ಅದು ವೈರಲ್ ಆಗುತ್ತಲ್ಲ, ಹಂಗೆ ನಾನೇನು ಮಾತಾಡಿದ್ರು ಅದು ಆಗ್ತಾ ಇದೆ. ಅದೊಂಥರ ನಾನು ಎಲ್ಲ ಸತ್ಯನೇ ಮಾತಾಡ್ತಿದ್ದೀನಿ, ಆ ಥರ ಆಗ್ತಾ ಇದೆ. ಆಗರಿಗೆಲ್ಲ ಉತ್ತರ ಕೊಟ್ಟಿದ್ದೀನಿ. ಬಟ್ ಏನು ನಿಮ್ಮ ನೋಡಿದ್ರೆ ಸುಮಾರು ಜನಕ್ಕೆ ಆಗಲ್ವಲ್ಲ ಗುರುಗಳೇ? ಒಂದು ಒಳ್ಳೆ ಪ್ರಶ್ನೆ ಕೇಳಿದರೆ, ಜಾತಿ ಶತ್ರು, ನೀರಿಗೆ ಪಾಚಿ ಶತ್ರು, ವೃತ್ತಿ ಶತ್ರು, ಇದೆಲ್ಲ ಸಹಜ. ಇವಾಗ ನನಗೇನು, ನಾನು ಯಾರನ್ನು ಫ್ರೆಂಡ್ಶಿಪ್ ಜ್ಯೋತಿಷಿ ಮೂಡಿಂದ ಹೊರಗಡೆ ಬರೀ ಒಂಚೂರು. ನಾರ್ಮಲ್ ಕಂಟೆಂಟ್ ಕ್ರಿಯೇಟರ್ ಮೂಡಿಗೆ ಬನ್ನಿ. ನಿಮಗೆ ಜ್ಯೋತಿಷ್ಯ ಬೇರೆ ಸೆಕ್ಟರ್, ಇದು ಕಂಟೆಂಟ್ ಕ್ರಿಯೇಟಿಂಗ್ ಸೆಕ್ಟರ್ ನಿಮ್ಮದು. ಗುರುಗಳೇ, ಇವಾಗ ಇನ್ಮೇಲೆ 2 ಟಾಪಿಕ್ ಇಟ್ಕೊಳ್ಳೋಣ. ನಾನೊಂದು ಟಾಪಿಕ್, ನೀವೊಂದು ಟಾಪಿಕ್. ಓಕೆ. ಏನು ನೀವು ನಿಮ್ಮ ಒಂದು ಟಾಪಿಕ್ ಮೇಲೆ ನೀವು ಹೋಗಿ, ಒಂದು ಟಾಪಿಕ್ ಮೇಲೆ ನಾನು ಹೋಗ್ತೀನಿ. ಓಕೆ. ಇವತ್ತಿನ ಟಾಪಿಕ್ ಏನು ಹೋಗೋಣ? ಫಸ್ಟ್ ಟಾಪಿಕ್ಕು ಮದುವೆದೇನೆ. ನನ್ನನ್ನು ಕೂರಿಸ್ಕೊಂಡು ಯಾಕೆ ಗುರುಗಳೇ ಮದುವೆ ಮಾತು? ಇಲ್ಲ, ಮದುವೆ ಇಂಪಾರ್ಟೆಂಟ್. ಯಾಕಂದರೆ ಜಗತ್ತಲ್ಲಿ ಮದುವೆನಲ್ಲಿ ತಾನೆ ಎಲ್ಲ ನಡೀತಾ ಇರೋದು. ಅದೇ ಆಗ್ತಾ ಇರೋದು. ಅದಕ್ಕೆ ನನ್ನನ್ನು ಕೂರಿಸ್ಕೊಂಡು ಯಾಕೆ ಕಂಟೆಂಟು ಅಂತ. ಇವಾಗ
ಮದುವೆ ಬಗ್ಗೆ ಮದುವೆ ಬಗ್ಗೆ ಏನು ಮಾತಾಡ್ತೀರಿ ಹೇಳಿ? ಮದುವೆ ಬಗ್ಗೆ ಅಂದರೆ ಅಂದ್ರೆ ನಾನು ಅರೇಂಜ್ ಮ್ಯಾರೇಜ್ ತುಂಬ ಇಷ್ಟ ಅಂತ ಹೇಳ್ತೀನಿ. ಅರೇಂಜ್ ಮ್ಯಾರೇಜ್ ನಿಮಗೆ ಇಷ್ಟನಾ ಅಥವಾ ಮಾಡ್ಕೊಂಡ್ರೆ ಇಷ್ಟು ಒಳ್ಳೇದು ಅಂತನಾ? ಮದುವೆ ಆದ್ಮೇಲೆ ಮಾಡ್ಕೊತಾರೆ, ಮದುವೆ ಮುಂಚೆ ಅರೇಂಜ್ ಮ್ಯಾರೇಜ್ ಇಷ್ಟ ಅಂತ ಹೇಳ್ತೀನಿ. ಓಕೆ, ನೀವು ಅರೇಂಜ್ ಮ್ಯಾರೇಜು, ಈಗ ನಾನು ಲವ್ ಮ್ಯಾರೇಜ್ ಒಳ್ಳೇದು ಅಂತ ಮಾತಾಡಬೇಕು. ಮಾತಾಡಿ ಕಾನ್ಸೆಪ್ಟ್ ತಗೊಳ್ಳಿ. ಇಲ್ಲ ಗುರುಗಳೇ, ನಿಜ ಹೇಳಬೇಕು ಅಂತಂದರೆ ಹುಡುಗ ಹುಡುಗಿ ಚೆನ್ನಾಗಿರ್ಬೇಕು ಅಂದ್ಕೊಳ್ಳಿ, ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು ಅಂದ್ಕೊಳ್ಳಿ, ಅವ್ರ ಜೀವನದಲ್ಲಿ ಖುಷಿಯಾಗಿರಬೇಕು ಅಂದ್ಕೊಳ್ಳಿ, ಫ್ಯಾಮಿಲಿಗೆ ಯಾರಿಗೂ ಜಾಸ್ತಿ ತಲೆಬಿಸಿ ಆಗಬಾರ್ದು ಅಂತಂದ್ರೆ ಲವ್ ಮ್ಯಾರೇಜ್ ಒಳ್ಳೇದು ನನ್ನ ಪ್ರಕಾರ. ಅರೇಂಜ್ ಮ್ಯಾರೇಜ್ ಆದ್ರೆ ಏನು ಗೊತ್ತಾ, ವರದಕ್ಷಿಣೆ ಕೊಡ್ತಾರೆ. ಮತ್ತೆ ತಪ್ಪಲ್ಲ ಗುರುಗಳೇ, ಅದು ನೀವು ಹಿಂಗೆ ನೋಡಿ ವರದಕ್ಷಿಣೆ ಇಲ್ಲಿ ಚಾನಲ್ಗಳಲ್ಲಿ ಕುತ್ಕೊಂಡು ವರದಕ್ಷಿಣೆ ಪ್ರಮೋಟ್ ಮಾಡ್ತೀರಾ? ನೀವು A1 ನಾನು A2 ಹಾಕ್ಸ್ತೀರ ಅದಕ್ಕೆ. ಇಲ್ಲಿ ಕೇಳಿ ಹೇಳ್ತೀನಿ, ವರದಕ್ಷಿಣೆ ತಗೋಬಾರ್ದು ಅಂತ ನಮಗಲ್ಲ ಸರ್, ಅವ್ರ ಮಗಳಿಗೆ ಅವ್ರು ಕೊಡ್ತಾರೆ, ಅದು ಇಂಡೈರೆಕ್ಟ್ ನಮ್ಮ ಮನೆಗೆ ಬರುತ್ತೆ. ಅದು ಮಗಳ ದಕ್ಷಿಣೆ ಆಗಬೇಕು. ಅದು ವರದಕ್ಷಿಣೆ ಹೋಗಿ ಮಗಳ ದಕ್ಷಿಣೆ ಆಗುತ್ತೆ. ಮತ್ತು ಎಲ್ಲವೂ ಕೂಡ ಬಟ್ಟೆ ಬರಿ ಒಡವೆ ವಾಲೆ ಹಿಂದೆ ಹಿಡಿದು ಡ್ರೆಸ್ಸಿಂದ ಹಿಡಿದು ಎಲ್ಲವೂ ಕೂಡ ಒಪ್ಪಂದದಲ್ಲಿ ಹೇಳ್ತಾರೆ. ನನಗಿರೋದು ಒಬ್ಬಳೇ ಮಗಳು, ಇರೋದು 2 ಮಕ್ಕಳು, ಇದು ನನ್ನ ಮಗಳದು, ಇದು ನನ್ನ ಮಗಳದು ರೂಮ್. 3 ಮಕ್ಕಳಿದ್ರೆ 4 ಮಕ್ಕಳಿದ್ರೆ ಅದು ಅವ್ರು ಕೊಟ್ಬಿಟ್ಟಿದ್ವಿ, ಅವ್ರು ಮದುವೆ ಆಗಿದ್ದೀನಿ, ಇಬ್ಬರು ಉಳಿದವ್ರೆ, ಇಬ್ಬರಲ್ಲಿ ಇವ್ರು ಹಂಚ್ಕೋಬೇಕು, ಹಿಂಗೆಲ್ಲ ಹೇಳ್ತಾರೆ. ನಾವೇನು ಕೇಳಿದ್ರು ಕೂಡ ಅವರೇ ಬಿಲ್ಡಪ್ ಕೊಡ್ತಾ ಇರ್ತಾರೆ. ಹೌದಾ, ಇದೆಲ್ಲ ನಿಮ್ಮ ಮಗಳಿಗೆ ಮಾಡ್ತಾರೆ, ನಮಗೇನು ಬೇಡಿ ಬಿಡಿ, ನಿಮ್ಮ ಮಗಳು ಒಳ್ಳೆಯವರು, ನೀವು ಒಳ್ಳೆಯವರು ಅಂತ ಹೇಳ್ತಾ ಇರ್ತಾರೆ ಜಗತ್ತಿನಲ್ಲಿ. ಮತ್ತು 4 ಜನ ಸೇರಿ ಮದುವೆ ಮಾಡಿದ್ರೆ ಏನಾಗುತ್ತೆ ಅಂದರೆ ಕಷ್ಟ ಸುಖಕ್ಕೆ ಬಂಧಿಸ್ತಾರೆ, ಅವ್ರಿಗೆ ಫೋನ್ ಹೊಡಿತಾರೆ, ಸರ್ ಈ ಹುಡುಗಿ ಈಗ ಲವ್ ಮ್ಯಾರೇಜ್ ಆದಾಗ ಫ್ರೆಂಡ್ಸು ಬರ್ತಾರೆ ಜೊತೆಲಿ, ಆಗ್ರೋ ನೀವು ಇಷ್ಟು ವರ್ಷದಿಂದ ಲವ್ ಮಾಡ್ತಾ ಇದ್ದೀರಾ, ನಾವು ನಿಮ್ಮ ಜೊತೆಗಿದ್ದೀವಿ, ನಾವು ಬಂದು ಸೈನ್ ಮಾಡ್ತೀವಿ, ನಾವು ನಿಮ್ಮನ್ನು ಎತ್ತಾಕೊಂಡೋಗಿ ದೇವಸ್ಥಾನದಲ್ಲಿ ಮದುವೆ ಮಾಡಿಸ್ತೀವಿ ಅಂತೆಲ್ಲ ಹೇಳ್ತಾರೆ. ಅವರು ಇರ್ತಾರಲ್ಲ ಜೊತೆಲಿ, ಫ್ರೆಂಡ್ಸ್ ಇದಾರಲ್ಲ ಸರ್, ಅವರು ಒಂದು ಸಂಬಂಧದಲ್ಲಿ ಬಂದು ಮಾತಾಡೋಕ್ಕಾಗಲ್ಲ, ಅಲ್ಲಿಗೆ ಮಾತಾಡ್ತಿರ್ತಾರೆ. ಅವ್ರು ಇರ್ತಾರೋ ಇರಲ್ಲೋ ಗೊತ್ತಿಲ್ಲ, ಅದರ ಸಂಬಂಧದಲ್ಲಿ ಯಾರು ಕೂಡ ದೇವರು ಲವ್ ಮಾಡಿ ಮದುವೆ ಇರೋದು ನೀವು ನೋಡಿದ್ರಾ? ಇಲ್ಲ. ಅಂದರೆ ಅರೇಂಜ್ ಮ್ಯಾರೇಜಿಗೆ ಇರೋವಷ್ಟು ವ್ಯಾಲ್ಯೂ ಲವ್ ಮ್ಯಾರೇಜಿಗೆ ಇಲ್ಲ ಸರ್. ಬಟ್ ಇದು ಈಗ ದೇವ್ರು ಈಗ ಆಗಿನ ಕಾಲದಲ್ಲಿ ಈ ಏನಿಗೆ ಮೀನಿನ ಕಣ್ಣಿಗೆಲ್ಲ ಬಾಣ ಹೊಡ್ಬಿಟ್ಟು ಮದುವೆ ಆಯ್ತಾ ಇದ್ರು, ನಾವು ಇವಾಗ ಅದು ಸ್ವಯಂವರ ಸರ್. ಸ್ವಯಂವರದಲ್ಲಿ ನೀವು ಗೆಲ್ಬೇಕಾಗಿತ್ತು, ಇವಾಗ ಮಾಡೋಕ್ಕಾಯ್ತದೆ ಸ್ವಯಂವರ. ಈಗಲೂ ಕೂಡ ನೀವು ಸಂಬಂಧವನ್ನು ಗೆದ್ರೆ ಮದುವೆ ಆಗುತ್ತೆ, ಸಂಬಂಧದಲ್ಲಿ ಗೆಲ್ಬೇಕು. ಹೆಂಗೆ ಗೊತ್ತಾಗತ್ತೆ ಹೆಂಗೆ ಈಗ ಸರ್? ಅಲ್ಲ, ಈಗ ಮದುವೆಗೆ ಮುಂಚೆ ಪರಿಚಯ ಇಲ್ಲ, ಮದುವೆಗೆ ಮುಂಚೆ ಯಾರು ಅಂತ ನೋಡಿಲ್ಲ, ಎಲ್ಲಿದ್ರು ಹೆಂಗಿದ್ರು ಅಂತ ಗೊತ್ತಿಲ್ಲ, ಯಾವಾಗಲೂ ಹಿಂಗೆ ಕಾಫಿ ಕೊಟ್ಟು ಹಿಂಗೆ ತಂದು ಕೊಟ್ಟಾಗಲೇ ನೋಡಿರೋದು, ಅಲ್ಲಿಗೆ ಹೆಂಗೆ ಸಂಬಂಧ ಗೆದ್ದು ಬಿಡೋಕೆ ಹೆಂಗಾಗುತ್ತೆ? ಸಂಬಂಧದಲ್ಲಿ ನೋಡಿ ಸರ್, ಅವ್ರ ಅಪ್ಪ ಯಾರು, ಅವ್ರ ಅಮ್ಮ ಯಾರು, ಎಲ್ಲರನ್ನೂ ಸಂಬಂಧದಲ್ಲಿ 4 ಜನ ಹೇಳ್ತಾರೆ, ಅವ್ರ ಅಪ್ಪ ಹಿಂಗೆ, ಅವ್ರ ಅಮ್ಮ ಹಿಂಗೆ ಅಂತ. ಹೆಂಗೆ ಗೌರ್ಮೆಂಟ್ ಕೆಲಸ ಸೇರ್ಬೇಕಾದ್ರೆ ಹಿಸ್ಟ್ರಿನ ನೋಡ್ತಾರೋ ಅದೇ ಥರ ಇದನ್ನು ಕೂಡ ಹಾಗೆ ನೋಡ್ತಾರೆ. ಲವ್ ಮ್ಯಾರೇಜಲ್ಲಿ ಹಿಸ್ಟ್ರಿನೇ ನೋಡಂಗಿಲ್ವಲ್ಲ, ಗೊತ್ತಿರುತ್ತಲ್ಲ ಹಿಸ್ಟ್ರಿ ಆಲ್ರೆಡಿ. ಲವ್ ಮ್ಯಾರೇಜಲ್ಲಿ ಹಿಂಗೆ ಏನಾದ್ರು ಗೊತ್ತಾ, ಹುಡುಗ ಒಪ್ಪಿಟ್ರೆ ಹುಡುಗಿನ, ಅವ್ರ ಅಮ್ಮ ಒಳ್ಳೆಯವರು, ಅವ್ರ ಅಪ್ಪ ಒಳ್ಳೆಯವರು, ಭಾಳ ಬಡವರು, ಕಷ್ಟಪಟ್ಟು ಏನೋ ಒಂದು ಆಟೋ ಓಡಿಸಿ ಹೋಟ್ಲು ಪಾನಿಪುರಿ ಹೆಂಗೆ ಮಾಡಿ ಬೆಂಗಳೂರಿಗೆ ಬಂದು ಒಂದು ಮನೆ ಕಟ್ಟಿದ್ದಾರೆ, ತುಂಬ ಒಳ್ಳೆಯರು ಅಂತ ಹೇಳ್ತಾರೆ. ಅದೇ ಹಂಗಲ್ಲ, ಸಂಬಂಧದಲ್ಲಿ ಹೋದಾಗ ನಮ್ಮ ಅಣ್ಣ ಕೊಟ್ಟ, ನಮ್ಮ ದೊಡ್ಡಪ್ಪ ಕೊಟ್ಟ, ಎಲ್ಲರೂ ಸೇರಿ ಆಶೀರ್ವಾದದಿಂದ ಮಾಡೋದು ಅಂತ ಹೇಳ್ತಾರೆ. ಅಂದರೆ ಅದನ್ನು ನೀವು ನಿಮ್ಮ ಅಪ್ಪ ಅಮ್ಮಗೆ ಮೆಚ್ಚೋಕ್ಕೋಸ್ಕರ ಮಾತಾಡ್ತೀರಾ. ಇಲ್ಲಿ ಹಂಗಲ್ಲ, ಸಂಬಂಧನೇ ಇಂಪಾರ್ಟೆಂಟು. ಸಂಬಂಧ ಸಂಸಾರ ಮಾಡೋದು ಹುಡುಗ ಹುಡುಗಿ, ಈಗ ಅಪ್ಪನ ಮೆಚ್ಚಕ್ಕೆ, ದೊಡ್ಡಪ್ಪನ ಮಗನ ಮೆಚ್ಚಕ್ಕೆ, ಚಿಕ್ಕಪ್ಪನ ಮಗನ ಮೆಚ್ಚಕ್ಕೆ, ಮಾವನ ಮಗನ ಮೆಚ್ಚಕ್ಕೆ, ಯಾಕೆ ಅವೆಲ್ಲ ಯಾಕೆ ಮಾಡಬೇಕು? ಸಂಸಾರ ಮಾಡೋದು ಇವರಿಬ್ರು, ಅವ್ರನ್ನೆಲ್ಲ ಮೆಚ್ಕೊಂಡು ಕೂತ್ಕೊಳ್ಳೋಕ್ಕೆ, ಅವರೆಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಹುಡುಗಿ ಹೋಗ್ಬಿಟ್ಟು ಯಾರೋ ಪರಿಚಯನೇ ಇಲ್ಲ, ಕುಲಗೋತ್ರ ಗೊತ್ತಿಲ್ಲ, ಅವ್ನ ಮನೇಲಿ ಒಪ್ಕೊಂಡಿದ್ದಾರೆ, ಒಪ್ಕೊ ಅಂತ ಹೇಳಿದರೆ ಓದ್ಲು, ಅವಳು ಹೋಗಿ ಅಲ್ಲಿ ಸಂಸಾರ ಮಾಡ್ಬೇಕು, ಅದು ಹೆಂಗಾಗ್ಬಿಡ್ತದೆ? ಇಲ್ಲ, ಇದು ನಾನೊಂದು ಮಾತು ಹೇಳ್ತೀನಿ ಕೇಳಿ. ಹುಡುಗಿ ಲವ್ ಮ್ಯಾರೇಜಾಗಿ ಬಂದ ತಕ್ಷಣ ಏನು ಮಾಡ್ತಾಳೆ ಅಂದರೆ, ಅವ್ರಿಗೆ ಅವರಪ್ಪ ನನ್ನ ಹುಡುಗ ನೋಡಿ ಒಪ್ಪಿಗೆ ಬಂದಿರೋದು, ಅವ್ರ ಅಮ್ಮನ ಸರಿಯಾಗಿ ಮಾತಾಡ್ಸಲ್ಲ, ಅವ್ರ ಅಪ್ಪನ ಸರಿಯಾಗಿ ಮಾತಾಡ್ಸಲ್ಲ, ಅವ್ರ ತಮ್ಮನ ಮಾತಾಡ್ಸಕ್ಕಲ್ಲ, ಅವ್ರ ಚಿಕ್ಕಮ್ಮದಿರು ಮಾತಾಡ್ಸಕ್ಕಲ್ಲ, 100ಕ್ಕೆ 80% ಜರ್ ಕೊಡ್ಬಿಡ್ತವೆ. ನೋಡು, ನಾನು ನಿನ್ನ ಮದುವೆ ಆಗಿರೋದು, ನಾನು ನಿನ್ನ ಮದುವೆ ಆಗಿರೋದು, ನಿಮ್ಮ ಅಪ್ಪ ಅಮ್ಮನ ಆಸ್ತಿ ಮದುವೆ, ನಿಮ್ಮ ಅಪ್ಪ ಅಮ್ಮನ ಗುಣ ನೋಡಿ ಒಪ್ಪಿಲ್ಲ ಅಂತ. ಇವನು ತಲೆ ಕೆಡಿಸ್ಕೊಂಡು ಯಾಕೆ ಗಂಡು ಮಕ್ಳಿಗೆ ತಲೆ ಕೂದು ಉದುರ್ಬೇಕು? ಅಲ್ಲ ಗುರುಗಳೇ, ಇದೇ ಟೆನ್ಷನ್. ಲವ್ ಮ್ಯಾರೇಜ್ ಅಲ್ಲಿ ಅಟ್ಲೀಸ್ಟ್ ಹುಡುಗಿಗೋ ಹುಡುಗನಿಗೋ ಹುಡುಗಿ ಗೊತ್ತಿರ್ತಾಳೆ ಅಥವಾ ಹುಡುಗ ಗೊತ್ತಿರ್ತಾಳೆ. ಸರ್, ಈ ಅರೇಂಜ್ ಮ್ಯಾರೇಜ್ ಅಲ್ಲಿ ಹುಡುಗನೂ ಗೊತ್ತಿಲ್ಲ, ಹುಡುಗಿ ಅಪ್ಪನೂ ಗೊತ್ತಿಲ್ಲ, ಅಮ್ಮನೂ ಗೊತ್ತಿಲ್ಲ, ಅವ್ರ ಕ್ಯಾರೆಕ್ಟರ್ ಗೊತ್ತಿಲ್ಲ. ಅಟ್ಲೀಸ್ಟ್ ಲವ್ ಮ್ಯಾರೇಜ್ ಆಗ್ಬೇಕಾದ್ರೆ ಹುಡುಗ ಹೇಳಿರ್ತಾನೆ, ನೋಡಮ್ಮ ನಮ್ಮಮ್ಮ ಸ್ವಲ್ಪ ಘಾಟಿ, ಅಥವಾ ನಮ್ಮಮ್ಮ ಸ್ವಲ್ಪ ಸ್ಮೂತು, ಇಲ್ಲ ನಮ್ಮಪ್ಪ ತುಂಬ ಸ್ಟ್ರಾಂಗು, ನಮ್ಮಪ್ಪ ಇಲ್ಲ, ಏನೋ ಒಂದು ಹೇಳಿರ್ತಾನೆ. ಇಲ್ಲಿ ಏನೂ ಗೊತ್ತಿಲ್ಲ, ಸರ್ಪ್ರೈಸ್ ಅಂದರೆ ಇಲ್ಲಿ ಬಂದ್ಬಿಟ್ಟು ಹುಡುಗಿಗೆ ಇದ್ದಕ್ಕಿದ್ದಂಗೆ ಪಾಪ ಅವಳು ಮನೇಲಿ ಆರಾಮ 9 ಗಂಟೆಗೆ ಹೇಳ್ತಾಳೆ. ಇಲ್ಲಿ ಅತ್ತೆ ಬೆಳಗ್ಗೆ 6 ಗಂಟೆಗೆ ಎದ್ದೇಳೆ, ಕಾಫಿ ಮಾಡಿಕೊಡೈ ಅಂದರೆ ಪಾಪ ಹೆಂಗೆ ತಗೊಳ್ಳೋದು? ಲವ್ ಮ್ಯಾರೇಜಲ್ಲಿ ಆದರೆ ಇವಳು ಹೇಳ್ತಾಳೆ, ಹೇಳೋ ನೀನು ಒಂಚೂರು ನಿಮ್ಮ ಅಮ್ಮಗೆ ಅಂತ. ಲವ್ ಮ್ಯಾರೇಜಲ್ಲಿ ಏನಾದ್ರು ಗೊತ್ತಾ ಸರ್, ಎಲ್ಲ ಹುಡುಗನ ಮೇಲೆ ಕಸ ಸುರ್ಕತ್ತಾನೆ. ಅದೇ ಅರೇಂಜ್ ಮ್ಯಾರೇಜ್ ಆದರೆ ನಂಗೇನು ಗೊತ್ತಿಲ್ಲ, ನಮ್ಮ ಅಮ್ಮನ ಕೇಳು, ನಂಗೇನು ಗೊತ್ತಿಲ್ಲ, ನಮ್ಮ ಅಪ್ಪನ ಕೇಳು, ನಾನು ಹಂಗೆಲ್ಲ ಖರ್ಚು ಅದೊಂಥರ ಆಂಟಿಸಿಪೇಟರಿ ಬೇಲಿದ್ದ. ಹೌದು, ಆರಾಮಾಗಿತ್ತು. ಅವಾಗ ಅವ್ರು ಏನಾದ್ರು ಗೊತ್ತಾ, ಏನು ಹೇಳಿದ್ರು ಅತ್ತೆ ಇವ್ರು ನಮ್ಮ ಅತ್ತೆ ನಮ್ಮ ಮಾವನ ಹೇಳ್ತಾ ಅವ್ರ ಹತ್ರ ಕ್ಲೋಸ್ ಆಗ್ತಾರೆ. ಲವ್ ಮ್ಯಾರೇಜಲ್ಲಿ ಹಂಗಲ್ಲ, ನಿಮ್ಮ ಅಮ್ಮ ಸರಿಲ್ಲ, ನಿಮ್ಮ ಅಪ್ಪ ಸರಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ. ಇವನು ಅವ್ರಿಗೂ ಅಡ್ಜಸ್ಟ್ ಮಾಡ್ಕೋಬೇಕು, ಇವ್ರಿಗೂ ಅಡ್ಜಸ್ಟ್ ಮಾಡಬೇಕು. ಆವಾಗ ಅವ್ರ ಅಮ್ಮನ ಹತ್ರ ಹೇಳಿದ್ರೆ, ನಾನು ಅವತ್ತೇ ಹೇಳ್ದಕ್ಕಲ್ಲ ಮಗ, ಬೇಡ ಅಂತ, ನೀನು ನನ್ನ ಮಾತು ಕೇಳಲ್ಲ, ಅನ್ಭೋಗಿಸು ಅಂತಾರೆ.
ಇದೇ ಮಾತನ್ನು ಲಾಸ್ಟಿಗೆ ಹೇಳ್ತಾರೆ, ನೀನು ಅನುಭವಿಸು, ನಿಂಗೆ ಅನುಭವಿಸೋ ಋಣ ಬರ್ದಿದ್ದೆ, ನಾನು ಹೇಳಿದ್ದು ಕೇಳಿಲ್ಲ, ನೀನು ಅನುಭವಿಸ್ಬೇಕು, ಅನುಭವಿಸು ಅಂತಾರೆ. ಈಗ ಆಯ್ತು, ನಿಮ್ಮ ಪ್ರಕಾರ ಈಗ ಅರೇಂಜ್ ಮ್ಯಾರೇಜ್ ಅದವರೆಲ್ಲ ಅದ್ಭುತವಾದ ಜೀವನ ಮಾಡ್ತಾವ್ರಾ? 100% ಏನೇ ಒಂದು ಕಷ್ಟ ಆದರೂ ಕೂಡ ಯಾರೋ ಒಬ್ಬರು ಅಡ್ಜಸ್ಟ್ ಮಾಡ್ತಾರೆ. ಆದರೆ ಲವ್ ಮ್ಯಾರೇಜು ಡಿಸೈಡ್ ಆದರೆ ರಾತ್ರಿ ಒಂದು ಡಿಸೈಡ್. ನೀವು ಇವತ್ತು ಕಾಲ ಎಷ್ಟು ಮುಂದುವರೆದ್ಬಿಟ್ಟಿದೆ ಅಂತಂದರೆ ಎಲ್ಲರಿಗೂ ಅವ್ರವ್ರ ಆಯ್ಕೆಗಳು ಗೊತ್ತು. ನಾನು ಏನು ಆಯ್ಕೆ ಮಾಡ್ಕೋಬೇಕು, ನಾನು ಯಾರನ್ನ ಇಷ್ಟಪಡಬೇಕು, ನಾನು ಯಾರ ಜೊತೆಲಿ ಇರಬೇಕು, ಯಾವನ ಜೊತೆಗೆ ನಾನು ಸಂಸಾರ ಮಾಡಬೇಕು ಅಂತ ಎಲ್ಲ ಡಿಸೈಡ್ ಮಾಡ್ಕೊಂಡಿರೋಂಥ ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ಇವತ್ತು ಅಷ್ಟು ಪರ್ಫೆಕ್ಟಾಗಿದ್ದಾರೆ. ಇವತ್ತಿನ ಕಾಲದಲ್ಲಿ ನೀವು ಹೇಳ್ದಂಗೆ 90% ಅಂತೀರ, ನನಗೆ ಗೊತ್ತಿರೋಂಗೆ 40% ಫ್ಯಾಮಿಲಿ ಮಾತು ಕೇಳ್ಬೋದೇನೋ, ಅದು ಕೆಲವು ಪ್ರದೇಶಗಳಲ್ಲಿ. ಇನ್ನೇನು ಈಗ ಸಿಟಿ ಭಾಗಗಳಂತೂ ಮೋಸ್ಟ್ ಆಫ್ ದ ಗರ್ಲ್ಸ್ ಅವ್ರಿಗೆ ಗೊತ್ತಿರೋಂಗೆ ಆಫೀಸಲ್ಲೋ ಅವ್ರ ಕಲೀಗ್ಸೋ ಅಥವಾ ಯಾರು ತುಂಬ ನೀಟಾಗಿ ಸೆಟ್ಲ್ ಆಗಿದ್ದಾನೋ ಅಥವಾ ಜೀವನದಲ್ಲಿ ಇವನ ಜೊತೆಗಿದ್ರೆ ಚೆನ್ನಾಗಿರ್ತಾನೆ ಅನಿಸುತ್ತೋ ಅವನ್ನ ಹೆಂಗಾದರೂ ಮಾಡಿ ಮನೇಲಿ ಒಪ್ಪಿಸಿ ಮದುವೆ ಆಗಿರೋದೇ ಕೇಸ್ಗಳು ನಾವು ಜಾಸ್ತಿ ನೋಡ್ತಾ ಇರೋದು ಇವಾಗ. ಇಲ್ಲ, ನಿಮ್ಮ ತಪ್ಪು ರಾಂಗ್ ಮಾಹಿತಿ. ಬಹಳ ವಿಶೇಷ ಏನಾಗುತ್ತೆ ಗೊತ್ತಾ, ಲವ್ ಮ್ಯಾರೇಜ್ಗೂ ಅರೇಂಜ್ ಮ್ಯಾರೇಜ್ಗೂ ನಮ್ಮ ಅಪ್ಪನ ಮನೆಗೆ ಬಂದರೆ ಬರೋಲ್ಲ, ಅವ್ರ ಅಪ್ಪನ ಮನೆಗೆ ಹೋಗ್ಬೇಕಾದ್ರೆ ಖುಷಿಯಿಂದ ಹೋಗ್ತಾರೆ. ನಮ್ಮ ಅಪ್ಪ ಅಮ್ಮ ಬಂದಾಗ ಸರಿಯಾಗಿ ಅಡುಗೆ ಮಾಡೋಲ್ಲ. ಅದು ಈ ಥರದ್ದೆಲ್ಲ ಕ್ರಾಸ್ಗಳು ತುಂಬ 30% ನಡೀತೀನಿ. 10% ಒಳ್ಳೆಯವರಿದ್ದಾರೆ, ತುಂಬ ಚೆನ್ನಾಗಿ ನಮ್ಮ ಮದುವೆನ ಒಪ್ಕೊಂತಾರೆ, ನಮ್ಮ ಅತ್ತೆ ಮಾವ ಅಂತ ಚೆನ್ನಾಗಿ ನೋಡ್ಕೊತಾರೆ. ಗೊತ್ತಿದಲ್ಲೋ ಅದು ಲವ್ ಮ್ಯಾರೇಜಲ್ಲಿ ಅತ್ತೆ ಮಾವ ಏನಾಗುತ್ತೆ, ಒಂದು ಚುಚ್ಚು ಮಾತು ಎಲ್ಲೋ ಹೇಳ್ಬಿಟ್ಟಿರ್ತಾರೆ, ಅಯ್ಯೋ ಹುಡುಗಿ ಸರಿಲ್ಲ, ಅವ್ರ ಅಮ್ಮ ಸರಿ ಅಂತ. ಅದು ಎಮ್ಮೂರವಾಗಿ ತಲೆಗಿಟ್ಕೊಬಿಟ್ಟು ಅವ್ರ ಅತ್ತೆ ಕಂಡ್ರಾಗಲ್ಲ, ಮಾವನ ಕಂಡ್ರಾಗಲ್ಲ, ಹುಡುಗ ಮಾತ್ರ ಬೇಕು, ಅವ್ರು ಯಾರು ಬೇಡ ಅನ್ನೋ ಥರ ಆಗ್ಬಿಡುತ್ತೆ. ಇದೇ ಥರ ತುಂಬ ಜನ ಡೈವರ್ಸ್ ಆಗ್ಬಿಡೋದ್ರಲ್ಲಿ ಜಾಸ್ತಿ ಇರ್ತಾರೆ. ಅವಾಗ ಹುಡುಗರ ಪರಿಸ್ಥಿತಿ ಏನು ಗುರುಗಳೇ? ಅಷ್ಟೇ ಶಿವ ಶಂಬಲಿಂಗ ಅಂತ ಇಟ್ಕೋಬೇಕು, ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆಗೆ ಮೈಕೋಬೇಕು. ನಿಜವಾಗ್ಲೂ ಕೂಡ ಅಲ್ಲ. ಆಯಿತು, ಈಗ ಇನ್ನೊಂದು ಹೇಳ್ತೀನಿ. ಮೊನ್ನೆ ಒಂದು ಕೇಸ್ ಆಯ್ತಪ್ಪ. ಈಗ ಅವಳಿಗೆ ಅರೇಂಜ್ ಮ್ಯಾರೇಜೇ ಮಾಡೋಕ್ಕೆ ಇಡೀ ಮನೆಯವರೆಲ್ಲ ಒಪ್ಸಿದ್ರು. 17 ಕೋಟಿ ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ಟು ಅರಮನೆಗೆಲ್ಲ ಅಡ್ವಾನ್ಸ್ ಕೊಟ್ಟರು ಮದುವೆ ಮಾಡೋಣ ಅಂತ. ಅವಳು ಆ ಹುಡುಗನ ಕರ್ಕೊಂಡು ಹೋಗ್ಬಿಟ್ಟು ಪೂನಾದಲ್ಲಿ ಗುಡ್ಡದ ಮೇಲೆ ತೊಗೊಂಡೋಗಿ ತಳ್ಳಿ ಸಾಯಿಸ್ಬಿಟ್ಲು. ಈ ಥರ ಕೇಸ್ಗಳಾಗ್ಬಿಡಲ್ವಾ? ಫೋರ್ಸ್ಫುಲಿ ಅರೇಂಜ್ ಮ್ಯಾರೇಜ್ ಮಾಡೋಕ್ಕೆ ನಿಂತ್ಕೊಂಡ್ಬಿಟ್ರೆ ಫ್ಯಾಮಿಲಿಯವರು, ದೊಡ್ಡಪ್ಪನ ಮೆಚ್ಚಕ್ಕೆ ಮಾವನ ಮೆಚ್ಚಕ್ಕೆ ಅಂತ. ಸರ್, ಫೋರ್ಸ್ಫುಲ್ಲಾಗಿ ನಾನು ಹೇಳ್ತಿಲ್ಲ ಸರ್. ಇವಾಗ ಏನಾದ್ರು ಗೊತ್ತಾ, ಒಂದೊಂದು ಸರಿ ಅರೇಂಜ್ ಮ್ಯಾರೇಜಲ್ಲಿ ಏನು ಮಿರಾಕ್ ಹೊಡಿತಿದೆ ಗೊತ್ತಾ, ಲವ್ ಮ್ಯಾರೇಜು ಅರೇಂಜ್ ಮ್ಯಾರೇಜಲ್ಲಿ ಒಂದು ಹುಡುಗನ ಅಪ್ಪ ಅಮ್ಮ ಸಖತ್ ಸಂಪಾದನೆ ಮಾಡಿಬಿಟ್ರೆ ಏನಾಗುತ್ತೆ, ಆ ಹುಡುಗನ ಅಪ್ಪ ಅಮ್ಮನ ಮದುವೆ ಮಾಡ್ಕೊಂಡಂಗೆ ಇರುತ್ತೆ. ಇವಳು ಮದುವೆ ಹುಡುಗನ ಮದುವೆ ಆದಂಗೆ ಇರೋಕ್ಕಲ್ಲ. ತುಂಬ ಆಸ್ತಿ ನೋಡಿ ಮದುವೆ ಆಗಿರ್ತಾರೆ, ಎಲ್ಲದಕ್ಕೂ ಅವ್ರು ಬೇಗ ತೆಗಿಬೇಕು. ಆವಾಗ ಅವ್ರ ಅಪ್ಪನ್ನೇ ಮದುವೆ ಆದಂಗೆ ಇರ್ತದೆ ಇಂಡೈರೆಕ್ಟಾಗಿ. ಹುಡುಗನ್ನ ಕರೆಕ್ಟಾಗಿ ಯೋಚನೆ ಮಾಡಿ ಅರೇಂಜ್ ಮ್ಯಾರೇಜ್ ಇಸ್ ಬೆಟರ್ ಆಪ್ಷನ್ನು. ಇವತ್ತೇನೋ ಬೆಂಗಳೂರಲ್ಲಿ IT ಬಿಟ್ಟು ಕೆಲಸಕ್ಕೆ ಬರ್ತಾವ್ರೆ, ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾರೆ ಹೆಣ್ಮಕ್ಳು. ಹಿಂದೆ 190% ಅರೇಂಜ್ ಮ್ಯಾರೇಜ್ ಇದ್ದಿದ್ದು. ಇವಾಗ ಲವ್ ಮ್ಯಾರೇಜ್ ಜಾಸ್ತಿ ಆಗಿರ್ಬೋದು. ಆದರೆ ಲವ್ ಮ್ಯಾರೇಜ್ ಹೇಗಪ್ಪ ಅಂದರೆ ತುಂಬ ಒಂದು 10 ವರ್ಷ ಆಗೋದನ್ನಾರು ಲವ್ ಮಾಡಿರ್ಬೇಕು. 3 ವರ್ಷ ಲವ್ ಮಾಡಿರ್ಬೇಕು. ಹೌದು, 5 ವರ್ಷನಾದ್ರು ಲವ್ ಮಾಡಿದ್ರೆ ಎಷ್ಟು ವರ್ಷಕ್ಕೆ ಆಗಬೇಕು ಸರ್? ಯಾರೋ ಚಿಕ್ಕದಿಂದ ಗೊತ್ತಿರೋರನ್ನ ಮಾಡಿದ್ರೆ ಡೈರೆಕ್ಟಾಗಿ ಕೆಲಸಕ್ಕೆ ಹೋಗ್ತಾರೆ, ಬಾಗಿಲು ತೆಗಿತಾರೆ, ಆಫೀಸಿಗೆ ಹೋಗ್ತಾರೆ, 4 ದಿವಸದ ಮೇಲೆ ಕಾಪಿ ಕೊಟ್ಬಿಟ್ಟು ಲವ್ ಸ್ಟಾರ್ಟ್ ಆಯಿತು, ಯಾವುದೋ ರೆಸ್ಟೋರೆಂಟಲ್ಲಿ ಎಂಗೇಜ್ಮೆಂಟ್ ಅಂದ್ಬಿಟ್ರೆ ಅದು ಎಲ್ಲಿ ಸರ್ ಆಗುತ್ತೆ? ಆಗ್ತಾರೆ ಕೆಲಸ. ಅದು ನಿಜವಲ್ಲಿ ಈ ಥರ ಆಗ್ಬಿಟ್ರೆ ಕಷ್ಟ ಆಗುತ್ತೆ. ನಿಮ್ಮ ಪ್ರಕಾರ ಕರೆಕ್ಟಾಗಿ ಲವ್ ಮಾಡೋದಂದ್ರೆ ಹೆಂಗೆ ಗುರುಗಳೇ? ಅದಕ್ಕೆ ಏಜು ನೋಡಿ ಸರ್, ನೋಡಿ, ಲವ್ವಿಗೆ ನಿಜವಾದ ಲವ್ವಿಗೆ ಏಜ್ ಇಲ್ಲ. ನೀನು ಎಷ್ಟು ಆರು ಮತ್ತೆ ಈಗ ಹೇಳಿದ್ರೆ 4 ದಿನ ಸಿಗ್ತೀರಾ, 4 ದಿನ ಸರ್, ಅದು ಮದುವೆ ಆದ್ಮೇಲೆ ಲವ್ ಹೇಳ್ತಾ ಇದ್ದೀನಿ. ನೀವು ಮದುವೆ ಮುಂಚೆ ಲವ್ ನಿಮ್ದು, ಅದು ನನ್ನ ಮದುವೆ ಆದ್ಮೇಲೆ ಲವ್. ಸರ್ ನೋಡಿ ಸರ್, ಭಾಳ ವಿಶೇಷವಾಗಿ ಯಾರೆಲ್ಲ ಹುಡುಗಿ ಏಜಲ್ಲಿ ದೊಡ್ಡಳಿರ್ತಾರೆ ಅವರೆಲ್ಲ ಶ್ರೀಮಂತರಾಗ್ತಾರೆ. ಹುಡುಗಿ ಏಜ್ ಇರೋರನ್ನ ಮದುವೆ ಮಾಡ್ಕೊಂಡು. ಜ್ಯೋತಿಷ್ ಹೇಳ್ತಿದ್ರೆ? ಜ್ಯೋತಿಷ ಇಲ್ಲ ಸರ್, ನಾನು ವಾಸ್ತವಾಂಶ ಹೇಳ್ತಾ ಇದ್ದೀನಿ. ನೀವು ವಾಸ್ತವಾಂಶ ನೀವು ಹೇಳಿ, ನಾನು ಹೇಳ್ತಾ ಇದ್ದೀನಿ. ಎಲ್ಲರೂ ನಾನು ಅಬ್ಸರ್ವ್ ಮಾಡಿರ್ತಾರೆ. ಅದು ಲವ್ ಮ್ಯಾರೇಜ್ ಆದ್ರೂ ಪರವಾಗಿಲ್ಲ, ಹಿಂಗೆ ಇದು ಅರೇಂಜ್ ಮ್ಯಾರೇಜ್ ಆದ್ರೂ ಪರವಾಗಿಲ್ಲ. ಹೌದು, ಅರೇಂಜ್ ಮ್ಯಾರೇಜ್ ಹಿಂದೆ ಮುಂದೆ ನೋಡ್ತಾರೆ. ಅರೇಂಜ್ ಮ್ಯಾರೇಜಲ್ಲಿ ಇವಾಗ ಹುಡುಗಿ ನನಗಿಂತ ದೊಡ್ಡೋಳು ಅಂದ್ರೆ ಯಾರು ಒಪ್ಕೋತಾರೆ ಸರ್? ಇವಾಗ ಎಲ್ಲರೂ ಹುಡುಗಿರು ಏಜ್ ಕೇಳಂಗಿಲ್ಲ, ಹುಡುಗನ ಅಂತ ಗಾದೆಗಳಿದಾವಲ್ಲ, ಆ ಥರ ತುಂಬ ಜನ ಇವಾಗೇನೋ ಕರೆಕ್ಟ್ ಡೇಟ್ ಆಫ್ ಬರ್ತ್ ಸಿಗ್ತಾವೆ, ಮುಂಚೆ ಸಿಗ್ತಾನಲ್ಲ. ಅವ್ರು ಹೇಳಿದ್ದೆ ಡೇಟು, ಹೇಳಿದ್ದೆ ನಕ್ಷತ್ರ 100%. ಈಗ ಹಂಗಾಗಲ್ಲ. ನನ್ನ ಒಂದು ಪ್ರಕಾರ ಸರ್, ಅರೇಂಜ್ ಮ್ಯಾರೇಜ್ ದಿ ಬೆಸ್ಟ್ ಅಂತ ಹೇಳುತ್ತೆ. ವಿಶೇಷವಾಗಿ 100% ನೀವು ಹೇಳ್ತಿರೋದು ಕರೆಕ್ಟ್. ಹೌದು. ಆದರೆ ಇವತ್ತು ಲವ್ ಮ್ಯಾರೇಜ್ ಆಗಿರೋರು ಹುಡುಗಿಯರ ಅಪ್ಪ ಅಮ್ಮದಿರು ಯಾರೋ ತುಂಬ ರೇರು, ಒಬ್ಬೊಬ್ರು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. 190% ಹುಡುಗನಿಗೆ ನರಕ ಕೊಡ್ತಾರೆ. ನಿಮ್ಮ ಅಮ್ಮ ಸರಿಯಿಲ್ಲ, ನಿಮ್ಮ ಅಪ್ಪ ಸರಿಯಿಲ್ಲ, ಹಿಂಗೆ ಹೇಳ್ತಿರ್ತಾರೆ. ಅವ್ನು ಏನು ಹಾಲಿಗೆ ಬಂದು ಒಂದು ಬ್ರೈನು, ರೂಮಲ್ಲಿ ಒಂದು ಬ್ರೈನು, ಬಚ್ಚಲ ಮೇಲೆ ಒಂದು ಬ್ರೈನು, ಆಫೀಸಲ್ಲಿ ಕೆಲಸ ಮಾಡ್ತಿರೋ ಒಂದು ಫೋನ್ ಹೊಡಿತಾರೆ. ನಾನು ಆವಾಗಲೇ ಹೇಳಿದೆ ನಿಮ್ಮ ಅಪ್ಪ ಅಮ್ಮ ಸರಿಯಿಲ್ಲ ಅಂತ. ಅವ್ರು ಮಲ್ಲಿದ್ದಾಗ ನನ್ನ ಬಿಟ್ಟು ಹೋಗಿದ್ದೆ ಬಾಯಲ್ಲಿ ಬೇಗ, ನನಗೇನು ಊಟ ಮಾಡೋಕ್ಕಾಗ್ತಿಲ್ಲ, ಕೆಲಸ ಮುಗಿಸ್ಬಿಟ್ಟು ಬಾ ಅಲ್ಲೋಗಿ ಊಟ ಮಾಡೋಣ, ಇಲ್ಲೇನು ನಿಮ್ಮ ಅಮ್ಮ ಏನೋ ಸಾರು ಮಾಡಿಟ್ಬಿಟ್ಟಿದ್ದೆ, ನಾನು ಮಾಡೋಕ್ಕೋರ ತೆಗೆದು ಎಷ್ಟಿತ್ತು ಅಂತಾರೆ. ಹಿಂಗೆಲ್ಲ ನಡೀತೇವೆ ಸರ್ ಕುಟುಂಬದಲ್ಲಿ. ಆದರೂ ನನಗೆ ಅರೇಂಜ್ ಮ್ಯಾರೇಜ್ ಆದವ್ರನ್ನ ಈಗ ಜಗತ್ತಲ್ಲಿ, ಪುಸ್ತಕದಲ್ಲಿ, ಇತಿಹಾಸದಲ್ಲಿ ನೆನ್ಪಿಟ್ಕೊಂಡಿರೋದು ನನಗೆ ಗೊತ್ತಿಲ್ಲ. ನನಗೆ ನೋಡಿ, ಈಗ ಲೈಲಾ ಮಜ್ನು, ಸಲೀಮ್ ಅನಾರ್ಕಲಿ ಎಲ್ಲ ಲವ್ ಮಾಡಿದವ್ರನ್ನೇ ಜಗತ್ತು ನೆನ್ಪಿಟ್ಕೊಂಡಿರೋದು. ಅದು ಸಂಬಂಧಪಟ್ಟಿದ್ದ ಕತೆ ಭಾಳ ದೊಡ್ಡದಾಗಿ ಅರೇಂಜ್ ಮ್ಯಾರೇಜ್ ಆಗ್ಬಿಟ್ಟು ಸಂಸಾರ ಮಾಡಿದ್ರು ಅಂತ ಯಾರು ಹೆಸರು ಹೇಳ್ತಾರೆ? ಯಾರು ಹೋಗಿ ಸ್ಮಾರಕ ಕಟ್ಟವ್ರೆ, ಒಳ್ಳೆ ಸಂಸಾರ ಮಾಡಿದ್ಲು ನನ್ನ ಜೊತೆಲಿ ಅಂತ?
ಸರ್ ಯಾಕಾಗಲ್ಲ ಸರ್? ತುಂಬ ಜನಕ್ಕೆ ಎಲ್ಲರೂ ಕೂಡ ಗಂಡ ಹೆಂಡ್ತಿನ ನಮ್ಮ ದೇಶದಲ್ಲಿ ಅವ್ರು ಯಾವುದೋ ಒಂದು ಕಟ್ಕೊಂಡಾರೆ. ಶಿವ ಪಾರ್ವತಿ ಟೆಂಪಲ್ ಕಟ್ಟಿಲ್ವಾ? ಅದೇ ಪದ್ಮಾವತಿ ಈ ವಿಷ್ಣು ಟೆಂಪಲ್ ಕಟ್ಟಿಲ್ವಾ? ದೇವ್ರನ್ನ ನಾವು ಹೋಲಿಕೆ ಮಾಡಿಲ್ವಾ ಗಂಡ ಹೆಂಡ್ತಿ ಜೊತೆಲಿದ್ದಾರೆ ಅಂತ? ಎಲ್ಲದಕ್ಕೂ ಕಟ್ಟಿಲ್ವ ನಾವು ಸರ್? ಹೇಳಿ. ಭಾಳ ವಿಶೇಷವಾಗಿ ನಿಜವಾದ ಲವ್ ಹೆಂಗೆ ಗೊತ್ತಾ? ಅದನ್ನ ಕಟ್ತಾ ಕೂತ್ಕೊಬಾರ್ದು, ಸತ್ತೋಗ್ಬೇಕಾಯ್ತು ಆ ಕಟ್ಗೆನೆ. ಅದು ಕಟ್ಕೊಂಡು ಯಾಕೆ ತೋರಿಸ್ಬೇಕಾಯ್ತು? ಸತ್ತೋಗ್ಬೇಕಾಗ್ಲೇ ಅವರಿಬ್ಬರು ಒಟ್ಟಿಗೆ ಸತ್ರು ಅಂತ. ಅದು ನಿಜವಾದ ಲವ್. ನಾನು ಹಂಗೆ ಮಾಡ್ತೀನಿ ಸರ್. ಹಂಗೆ ಮಾಡ್ತೀರಿ ಗುರುಗಳೇ? ಹೇಳಿ, ಇಂಟ್ರೆಸ್ಟಿಂಗ್. ಸತ್ತ ದಿವಸ ನಾನು ಸತ್ತೋಯ್ತೀನಿ. ಹೌದಾ? ಲವ್ ಸತ್ತ ದಿವಸ ನಾನು ಸತ್ತೋಯ್ತೀನಿ. ಯಪ್ಪ. ಅರೇಂಜ್ ಮ್ಯಾರೇಜ್ ಆಗಿರ್ಬೋದು, ಲವ್ ಮ್ಯಾರೇಜ್ ಆಗಿರ್ಬೋದು, ಆ ಲವ್ಗಿರೋ ತಾಕತ್ತು ಗುರುಗಳೇ. ಇವಾಗ ಫಸ್ಟ್ ಮದುವೆ ಅಲ್ಲ ಸರ್, ಒಂದು ಹೇಳ್ತೀನಿ ಕೇಳಿ ಸರ್. ಸತ್ತೋಗಿರ್ತಾರೆ, ಹುಡುಗ ಹುಡುಗಿ ಆಗಿರ್ಬೋದು. ಒಂದು 20 ದಿವಸ ಆಗಿರ್ಬೋದು, ಒಂದು ತಿಂಗಳಿರ್ಬೋದು. ಅಲ್ಲ, ಅವ್ನು ಹುಡುಗ ಎಣ್ಣೆ ಅಂಗಡಿಯಲ್ಲಿ ಎಣ್ಣೆ ಹೊಡಿತಿರ್ತಾನೆ, ಇವ್ರು ಹುಡುಗಿಯರು ಮೇಕಪ್ ಮಾಡ್ಕೊಂಡು ಆರಾಮಾಗಿ ಇರ್ತಾರೆ. ಅದು 15 ದಿವಸದ ಡವ್ವು ಉಪೇಂದ್ರ ಹೇಳ್ದಂಗೆ ಎಲ್ಲ ಡವ್ವು. ಭಾಳ ವಿಶೇಷ, ರೇರ್ ಎಲ್ಲ ಒಂದು ಕಡೆ ಒಟ್ಟಿಗೆ ಸಾಯೋದು ರೇರು. ಈಗ ಹಂಗಂದ್ರೆ ನೀವು ಹೇಳ್ತಿರೋದು, ಈಗ ಅರೇಂಜ್ ಮ್ಯಾರೇಜ್ ಆದವರು ಗಂಡ ಸತ್ತ ತಕ್ಷಣ ಹೆಂಡತಿ ಹೋಗ್ಬಿಡ್ತಾರೆ, ಅಥವಾ ಹೆಂಡತಿ ಸತ್ತ ತಕ್ಷಣ ಗಂಡ ಹೋಗ್ಬಿಡ್ತಾರಾ? ನಾನು ನೋಡಿ ಸರ್, ಮನುಷ್ಯ ಮಕ್ಕಳು ಮರಿಗೋಸ್ಕರ ಸಾಯ್ಬೇಡ ಅಂತ ಬಿಟ್ಟು ಹೋಗ್ತವ್ರೆ. ನಮ್ಮ ಇತಿಹಾಸದಲ್ಲಿ ಅವಾಗೆಲ್ಲ ಏನೇನೋ ಇದಾವೆ ಅಂತ ನಾನು ಕೇಳ್ಪಟ್ಟಿಲ್ಲ. ಗಂಡ ಸತ್ತಾಗಲೂ ಹೆಂಡತಿ ಸಾಯಿಸ್ಬಿಡೋರಂತೆ ಇದೆಲ್ಲ ನಾನು ಕೇಳಿದ್ದೀನಿ, ನಾನು ನೋಡಿಲ್ಲ. ಆದರೆ ರಿಯಲಾಗಿ ಹೇಳ್ತಿದ್ದೀನಿ, ಮಕ್ಕಳಿರ್ತಾರೆ ಸಾಯೋಕ್ಕಾಗಲ್ಲ, ಸಂಬಂಧ ಇರ್ತಾರೆ ಸಾಯೋಕ್ಕಾಗಲ್ಲ, ಆರೋಗ್ಯ ಕೆಟ್ಟಿರ್ತೊಬ್ರು ಸಾಯೋಕ್ಕಾಗಲ್ಲ. ಬಟ್ ಅದು ಲವ್ ಮ್ಯಾರೇಜ್ ಆದರೂ ಅಷ್ಟೇ, ಅರೇಂಜ್ ಮ್ಯಾರೇಜ್ ಆದರೂ ಅಷ್ಟೇ ಸಾಯ್ತಾ ಇರೋದು, ಮನ್ಸಲ್ಲಿ ಸಾಯ್ತಾ ಇರ್ತಾರೆ, ಬೇಜಾರ ಮಾಡ್ಕೊತಿರ್ತಾರೆ. ಈಗ ಮನುಷ್ಯನಿಗೆ ಬೇಜಾರಾಗೋಕ್ಕೆ ಟಿ.ವಿ, ಮೊಬೈಲು, ಇನ್ಸ್ಟಾಗ್ರಾಮು, ರೀಲ್ಸು ಎಲ್ಲ ಬಂದವು. ಏನು ಎದ್ಬರಿ ಆಚೆ ಅಂತವು ನೋಡಿದ ತಕ್ಷಣ ಏನು. ಈ ಸೋಷಿಯಲ್ ಮೀಡಿಯಾ ಲವ್ ಬಗ್ಗೆ ಏನು ಅನ್ಸುತ್ತೆ ಗುರುಗಳೇ? ಈ ಸೋಷಿಯಲ್ ಮೀಡಿಯಲ್ಲಿ ಈಗ ಕೆಲವರು ಇರ್ತಾರೆ ಗುರುಗಳೇ, ಹೆಂಗೆ ಗೊತ್ತಾ, ಹುಡುಗಿರು ಫೋಟೋ ಸಿಗಂಗಿಲ್ಲ, ಆಲ್ಟ್ ಹಾಕೋದಲ್ಲಿ ಹೋಗಿ. ಎಷ್ಟೋ ಜನ ಯಾವ ಮುಂದೆ ಹುಡುಗಿ ಫೋಟೋ ಸಿಗಂಗಿಲ್ಲ. ಬೆಳ್ಳಗೆ ಒಂದು ಹುಡುಗಿ ಸಿಕ್ಕಿದ್ಲ ಟಕ್ ಅಂತ ಅಲ್ಲ ಒಂದು ಆಲ್ಟ್. ನಮ್ಮ ಗ್ರೂಪಲ್ಲಿ ಒಬ್ರು ಇದ್ದಾರೆ. ನೀವು ಹೋಗ್ಬಿಟ್ರೆ ಅವ್ರ ಪೇಜ್, ಅವ್ರು ಯಾವ ಹುಡುಗಿ ಫೋಟೋ ಓಪನ್ ಮಾಡಿದ್ರು ಅವ್ರದ್ದೊಂದು ಆಲ್ಟ್ ಇರುತ್ತೆ ಅಲ್ಲಿ. ಅದು ಲವ್ ಏನದು ಗುರುಗಳೇ? ಅದು ಇವಾಗ 2 ಜನ ಇದ್ದಾರೆ. ಒಬ್ಬ ಗಂಡು ಹುಡುಗ ಇದ್ರು ಕೂಡ ಒಂದು ಪೇಕ್ ಐಡಿ ಮಾಡ್ಕೊತಾನೆ, ಒಂದು ಹುಡುಗಿ ಫೋಟೋ ಹಾಕಿದ್ದಾನೆ. ಆಗ ಶಿವ ಸೆಮ್ಲಿಂಗ್ ಅಂತ ಎಲ್ಲ ಬೀಳ್ತವೆ, ಈ ಥರದಿರ್ತವೆ. ಈ ಥರದೆಲ್ಲ 100 ಇದೆ ಸರ್. ಇದು ಜಗತ್ತಿನ ನಾವೇನು ಮಾಡೋಕ್ಕಲ್ಲ ಸರ್. ಸಣ್ಣ ಮೀನಾಗಿ ದೊಡ್ಡ ಮೀನು ಹಿಡಿನೇಬೇಕು. ಹಿಡಿಯೋರು ಇರ್ತಾರೆ, ಅವ್ರು ಹಿಡ್ಕೊತಾರೆ. ಈಗ ಆಯ್ತು, ಈಗ ಲವ್ ಮಾಡ್ತಾ ಇರೋರಿಗೆ ನೀವು ಕನ್ವಿನ್ಸ್ ಮಾಡಿ ಅವ್ರನ್ನ ಅರೇಂಜ್ ಮ್ಯಾರೇಜ್ಗೆ ಒಪ್ಸೋದಾದ್ರೆ ಹೆಂಗೆ ಒಪ್ಪಿಸ್ತೀರಿ? ಈಗ ನನ್ನ ಒಂದು ಪ್ರಕಾರ ಲವ್ ಮ್ಯಾರೇಜನ್ನು 100% ಹೇಳಿ. 100% ಹೇಳ್ತಿದ್ದೀನಿ. ನಾನು ಯಾವಾಗಲೂ ಕೂಡ ಲವ್ ಮ್ಯಾರೇಜಲ್ಲಿ ಭಾಳ ಕಷ್ಟ. ಲವ್ ಮ್ಯಾರೇಜ್ ಬದುಕೋದು, ಲವ್ ಮ್ಯಾರೇಜ್ ಆಗಿ ಬದುಕೋದು ಭಾಳ ಕಷ್ಟ. ನನಗೇನು ಹಂಗೆ ಅನ್ಸೋದಿಲ್ಲ ಗುರುಗಳೇ. ಇಲ್ಲ ರೀ, ನಿಮಗೆ ಯಾಕೆ ಅನ್ಸಲ್ಲ ಅಂದರೆ ನೀವು ಲವ್ ಮ್ಯಾರೇಜಲ್ಲ, ನಿಮ್ಗೆ ಅನ್ಸಕ್ಕಲ್ಲ. ನನ್ನ ವಿಷಯ ಬೇಡ, ಕಟ್ ಮಾಡೋಲ್ಲಿ ಫಸ್ಟ್. ಮುಗೀತು ಗುರುಗಳೇ ಇವತ್ತಿಗೆ. ಓಕೆ, ಥ್ಯಾಂಕ್ ಯು. ಭಾಳ ಒಳ್ಳೆ ವಿಚಾರವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಸಾಕು, ಇಲ್ಲಿಗೆ ಸಾಕು. ಇದು ಇಲ್ಲಿ ತನಕ ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ಗಿತ್ತು. ಅದು ನಮ್ಮ ತನಕ ಬಂದಮೇಲೆ ಅದನ್ನು ಸ್ಟಾಪ್ ಬೇಡ. ಓಕೆ, ಥ್ಯಾಂಕ್ ಯು. ಅದು ಲವ್ ಅಲ್ಲ, ಚೀಟಿ.